ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ನಂಗೆ ಕೇಳ್ತಾ ಇದ್ರಿ ಫುಲ್ ವಿಡಿಯೋ ಮಾಡಿರಿ ಸರ, ಶಾರ್ಟ್ಸ್ ವಿಡಿಯೋನಾಗ ನಮಗಷ್ಟು ಅಪ್ಲಿಕೇಶನ್ ಹಾಕೋದು ಅರ್ಥ ಆಗತ್ತಿಲ್ಲ ಅಂತಂದಕ್ಕೆ ಇವತ್ತು ನಿಮ್ಗೆ ನಾನು ಒಂದು ಅಪ್ಲಿಕೇಶನ್ ಹೇಳ್ಕೊಡ್ತೇನೆ ರೀ. ಅಪ್ಲಿಕೇಶನ್ ಅಂತಂದ್ರೆ ಎಲ್ಲ ಸ್ಟೂಡೆಂಟ್ಸ್ಗೆ ಯೂಸ್ ಆಗುವಂಥ ಅಪ್ಲಿಕೇಶನ್ ಯಾವುದಂತಂದ್ರೆ LIC ಅವರ ಸ್ಟೂಡೆಂಟ್ಸ್ಗೆ ಅಂತ ಹೇಳಿ ಸಿಲ್ವರ್ ಜುಬ್ಲಿ ಸ್ಕಾಲರ್ಶಿಪ್ 2025 ಸ್ಟಾರ್ಟ್ ಮಾಡ್ಯಾರ. ಇದನ್ನು ಪ್ರತಿ ವರ್ಷವೂ ಅವರ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕೆ ಬಿಡ್ತಾರೆ. ಅದೇ ಥರ ಈ ವರ್ಷವೂ 2025 ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗೈತಿ. ಇದಕ್ಕೆ ಯಾರ್ಯಾರು ಎಲಿಜಿಬಿಲಿಟಿ ಆಗ್ತಾರೆ, ಆಮೇಲೆ ಈ ಅಪ್ಲಿಕೇಶನ್ನ ಯಾವ ಥರ ಹಾಕ್ಬೇಕು ಅನ್ನೋದು ನಾ ಈ ವಿಡಿಯೋದಾಗ ನಿಮಗೆ ತೋರಿಸ್ಕೊಡ್ತೀನಂತ್ರಿ. ನಿಮ್ದು 10th ಅಥವಾ PUC ಒಳಗೆ ಮಿನಿಮಮ್ 60% ಆಗಿರ್ಬೇಕು. ಅದಾದ ನಂತರ ನಿಮ್ದು ಪೇರೆಂಟ್ಸ್ದು ಇನ್ಕಮ್ ಏನೈತಲ್ಲ ಮಿನಿಮಮ್ 4.5 lakhs ಒಳಗಡೆ ಇರಬೇಕು. ಅದಾದ ನಂತರ ಇದಕ್ಕೆ ಯಾರ್ಯಾರು ಎಲಿಜಿಬಿಲಿಟಿ ಆಗ್ತಾರಂತಂದ್ರೆ ನೀವು ನೋಡ್ಬೋದು ಇಲ್ಲಿ ಟೆಕ್ನಿಕಲ್ ಕೋರ್ಸಸ್ದವ್ರ, ಆಮೇಲೆ ಮೆಡಿಕಲ್ ಅಂದ್ರೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಂದರೆ ಮೆಡಿಕಲ್ MBBS BHMS ಎಲ್ಲ ಇರುತ್ತೆ, ಅವರು ಅಪ್ಲೈ ಮಾಡ್ಬೋದು. ಅದಾದ ನಂತರ ಇಂಜಿನಿಯರಿಂಗ್ದವರು ಅಪ್ಲೈ ಮಾಡ್ಬೋದು. ಅದಾದ ನಂತರ ಗ್ರ್ಯಾಜುಯೇಷನ್ದವರು, ಡಿಪ್ಲೊಮೊ ಕೋರ್ಸಸ್ದವ್ರು, ವೆಕೇಷ್ನಲ್ಲಿ ಸ್ಟಡೀಸ್ ಮಾಡೋರು, ಅದಾದ ನಂತರ ITದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು ಮೆಡಿಕಲ್ ಕೋರ್ಸ್ದವ್ರಿಗೆ ಎಷ್ಟು ಅಮೌಂಟ್ ಬರ್ತೈತೆ ಅಂಥೇಳಿ. ಅದಾದ ನಂತರ ಇಂಜಿನಿಯರಿಂಗ್ದವ್ರಿಗೆ ಎಷ್ಟು ಕೊಡ್ತಾರೆ, ಅದಾದಮೇಲೆ ಗ್ರ್ಯಾಜುಯೇಷನ್ ವೆಕೇಷನಲ್ ಕೋರ್ಸವ್ರಿಗೆ ಎಷ್ಟೆಷ್ಟು ಅಮೌಂಟ್ ಬರ್ತೈತೆ ಅನ್ನೋದು ಇಲ್ಲೈತಿ. ಅದಾದ ನಂತರ ಈ ಅಪ್ಲಿಕೇಶನ್ದ ಲಾಸ್ಟ್ ಡೇಟ್ 22 ಸೆಪ್ಟೆಂಬರ, ಇನ್ನೊಂದು 4-5 ಡೇಸ್ ಅಷ್ಟೇ ಐತಿ. ಎಲ್ಲರೂ ಜಲ್ದಿ ಅಪ್ಲೈ ಮಾಡ್ಕೋರಿ. ಈಗ ನಾವು ಅಪ್ಲಿಕೇಶನ್ನ ಯಾವ ಥರ ಅಪ್ಲೈ ಮಾಡೋದಂತ ನಿಮ್ಮನ್ನು ತೋರಿಸ್ಕೊಡ್ತೀನಂತ. ಫಸ್ಟ್ ಬಂದು ನೀವು ಗೂಗಲ್ದಾಗ LIC ಅಂತ ಜಸ್ಟ್ ಟೈಪ್ ಮಾಡಿರಿ. ಇದ್ರದ್ದು ಲಿಂಕ್ ನಾನು ಡೈರೆಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ಫಸ್ಟ್ ಇಲ್ಲೇನು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕಾಣೋದಿತ್ತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಒಂದು ಇಂಟರ್ಫೇಸ್ ಓಪನ್ ಆಗ್ತೈತಿ. ಈಗೇನು ಬಂತಲ್ಲ ಈ ಇಂಟರ್ಫೇಸ್ ಒಳಗೆ ನಿಮಗೆ ಇಲ್ಲಿ ಕ್ಲಿಕ್ ಹೇರ್ ಟು ಅಪ್ಲೈ ಫಾರ್ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ 2025 ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ. ಅದಾದ ನಂತರ ನಿಮಗೆ ಇಲ್ಲಿ ಒಂದು ಈ ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ಫಸ್ಟಿಗೆ ನೀವು ಇಲ್ಲೇನು ಕಾಣತೈತಲ್ಲ, ನೀವೇನಾದ್ರು ಅಪ್ಲೈ ಮಾಡ್ಬೇಕಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಅದಾದ ನಂತರ ನೀವು ಈ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ, ಈ ಸ್ಕಾಲರ್ಶಿಪ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ತಿಳ್ಕೊಬೇಕಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಜಸ್ಟ್ ಒಂದು PDF ಓಪನ್ ಆಗ್ತೈತಿ. ಈ ಥರ ಒಂದು PDF ಬರ್ತೈತಿ. ಇದ್ರೊಳಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟಾರ, ನೀವು ಯಾವ ಥರ ಅಪ್ಲೈ ಮಾಡ್ಬೇಕು, ಆಮೇಲೆ ಎಲಿಜಿಬಿಲಿಟಿ ಯಾರ್ಯಾರು, ಅದಾದ ನಂತರ ಎಷ್ಟೆಷ್ಟು ಅಮೌಂಟ್ ಅಂತ ನಾನು ಆಗಲೇ ಹೇಳಿದ್ನಲ್ಲ ಅದೆಲ್ಲನೂ ಇಲ್ಲಿ ಇನ್ಫಾರ್ಮೇಷನ್ ಐತಿ. ನೀವು ಬೇಕಾದ್ರೆ ಈ PDF ಒಳಗೆ ಓದ್ಕೊಂಡು ನೋಡ್ಬೋದು. ಈ ನೆಕ್ಸ್ಟ್ ನಾವು ಜಸ್ಟ್ ಅಪ್ಲೈ ಮಾಡೋಣ ಅಂತ. ಅಪ್ಲೈ ಮಾಡಿದ್ರೆ ಈ ಥರ ಬರ್ತೈತಿ. ಇಲ್ಲಿ ಜಸ್ಟ್ ನೀವು ಓಕೆ ಅಂತ ಕ್ಲಿಕ್ ಮಾಡಿರಿ. ಫಸ್ಟ್ ನೀವು ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋರಿ. ಎಲ್ಲರದು ಅಫ್ಕೋರ್ಸ್ ಕರ್ನಾಟಕ ಇರ್ತೈತಿ, ನಿಮ್ದು ಬೇರೆ ಸ್ಟೇಟ್ ಇದ್ದರೆ ಬೇರೆ ಸ್ಟೇಟ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಅದಾದ ನಂತರ ಇಲ್ಲಿ ನಿಮ್ಮ ಫಸ್ಟ್ ನೇಮ್. ಎಲ್ಲರೂ ಮಾಡೋ ತಪ್ಪು ಏನಂತಂದ್ರೆ ನೀವು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ಥರ ನಿಮ್ಮ ನೇಮ್ ಇರ್ತೈತಿಲ್ಲ ಅದೇ ಥರ ನೇಮ್ನ ಫಿಲ್ ಮಾಡಿರಿ. ಈಗ ನಿಮ್ದು ಎಕ್ಸಾಂಪಲ್ ನಿಮ್ಮ ಹೆಸರು ರಮೇಶ್ ಅಂತ ತಿಳ್ಕೊಳ್ಳಿ. ರಮೇಶ ನಿಮ್ಮ ಫಾದರ್ ಹೆಸರು ಮಹೇಶ್ ಅಂತ ಐತಿ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಒಳಗೆ ಈ ಥರ ಅಡ್ರೆಸ್ ಐತಿ ಅಂತ ತಿಳ್ಕೊಳ್ಳಿ. ರಮೇಶ್ ಮಹೇಶ್ ಭಟ್ ಅಂತ ನಿಮ್ಮ ನೇಮ್ 10th ಮಾರ್ಕ್ಸ್ ಒಳಗೆ ಐತಿ. ರಮೇಶ್ ಮಹೇಶ್ ಭಟ್ ಅಂತಿದ್ದಾಗ ನೀವೇನು ಮಾಡಿರಿ, ಈ ಭಟ್ ಏನೈತಲ್ಲ ಅದನ್ನು ಜಸ್ಟ್ ಕೆಳಗಡೆ ಹಾಕೋರಿ. ರಮೇಶ್ ಮಹೇಶ್ ಇರೋದು ಮೇಲೆ ಇರಲಿ. ನಿಮ್ದು ಏನಾರ 10th ಮಾರ್ಕ್ಸ್ ಒಳಗೆ ಓನ್ಲಿ ರಮೇಶ್ ಭಟ್ ಅಂತ ಅಷ್ಟೇ ಇದ್ರೆ ನಡು ನಿಮ್ಮ ಫಾದರ್ ನೇಮ್ ಇರಲ್ಲ ಅಂದ್ರೆ ಜಸ್ಟ್ ಈ ಥರ ಹಾಕೋರಿ. ಅದಾದ ನಂತರ ನಿಮ್ಮ ಫಾದರ್ ನೇಮ್ SSLC ಮಾರ್ಕ್ಸ್ಗಳೊಳಗೆ ಯಾವ ಥರ ಐತಿ ಅದನ್ನು ಫಿಲ್ ಮಾಡಿರಿ. ಅದಾದ ನಂತರ ಜೆಂಡರ್ ಮೇಲ ಫಿಮೇಲ. ಅದಾದ ನಂತರ ನಿಮ್ದು ಡೇಟ್ ಆಫ್ ಬರ್ತ್ನ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಏನೈತಿ ಅದನ್ನು ನೀವು ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಅದಾದ ನಂತರ ನೀವು ಇಲ್ಲಿ ಅಫ್ಕೋರ್ಸ್ ಇಂಡಿಯನ್ ಇರ್ತೀರಿ, ಇಂಡಿಯನ್ ಟಿಕ್ ಮಾಡ್ಕೊಳ್ರಿ. ಅದಾದ ನಂತರ ನಿಮ್ದು ಅಡ್ರೆಸ್, ನಿಮ್ದು ಹೋಮ್ ಅಡ್ರೆಸ್ ಏನೈತಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ. ಜಸ್ಟ್ ನಿಮ್ದು ಏನು ಹೋಮ್ ಅಡ್ರೆಸ್ ಐತಿ ಅದನ್ನು ಜಸ್ಟ್ ಹಾಕ್ಕೊಳ್ರಿ. ಅದಾದ ನಂತರ ನಿಮ್ಮ ಊರು, ಅದಾದ ನಂತರ ಪಿನ್ ಕೋಡ್ ಹಾಕ್ಕೊಳ್ರಿ. ಅದಾದ ನಂತರ ನಿಮ್ಮ ಲ್ಯಾಂಡ್ಲೈನ್ ಅಂತೂ ಬೇಡ, ಜಸ್ಟ್ ಮೊಬೈಲ್ ನಂಬರ್ ಹಾಕ್ಕೊಳ್ರಿ. ಅದಾದ ನಂತರ ನಿಮ್ದು ಇಮೇಲ್ ID. ಅದಾದ ನಂತರ ನಿಮ್ದು ಕ್ಯಾಟಗರಿ ಯಾವುದೈತೆ ನಾವು ಸೆಲೆಕ್ಟ್ ಮಾಡ್ಕೊಳ್ರಿ. SC ಇದ್ರೆ SC, ST ಇದ್ರೆ ST. ಹ್ಯಾಂಡಿಕ್ಯಾಪ್ ಇರೋರಿಗಂತ ಸೆಪ್ರೇಟ್ ಕೊಟ್ಟಾರ, ಆ ಕ್ಯಾಂಡಿಡೇಟ್ ಇದ್ದವ್ರ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ದು ಯಾವ್ದು ಕಾಸ್ಟ್ ಐತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಅದಾದ ನಂತರ ಇಲ್ಲಿ ಮೇನ್ ಇರೋದಂದ್ರೆ ನೀವೇನಾರ 10th ಪಾಸ್ ಆಗಿ ಈಗ ಜಸ್ಟ್ ಏನಾರ ITI ಮಾಡತ್ತಿದ್ರ, ಇಲ್ಲ ಅಂತಂದ್ರೆ ನೀವು 10th ಮುಗಿಸಿ ಈಗ ಜಸ್ಟ್ PU ಏನಾರ ಮಾಡ್ತಿದ್ರೆ ಅವಾಗ ನೀವು ಇಲ್ಲಿ 10th ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. 10th ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ನಿಮ್ಗೆ ಸ್ಟ್ರೀಮ್ ಕೇಳ್ತೈತಿ. ನೀವೀಗ ಏನಾರ ಜಸ್ಟ್ PUC ಓದಾಗ್ತೀರಂದ್ರೆ ಇಂಟರ್ಮೀಡಿಯೇಟ್ ಕೋರ್ಸ್ 10+2 ಅಂತ ತೊಗೊಳ್ರಿ. ಇಲ್ಲ ನೀವು ಡಿಪ್ಲೊಮಾ ಕೋರ್ಸಸ್ ಮಾಡತ್ತಿದ್ರೆ ಡಿಪ್ಲೊಮಾ ಅಂತ ತೊಗೊಳ್ಳಿ. ಇಲ್ಲ ವೆಕೇಷನಲ್ ಕೋರ್ಸಸ್ ಏನಾರ ಮಾಡ್ತಿದ್ರೆ ಅಂದರೆ ವೆಕೇಷನಲ್ ಕೋರ್ಸ್ ಅಂತ ತೊಗೊಳ್ರಿ.
ಇಲ್ಲ ನೀವು ಪಿ ಯು ಸಿ ಮುಗಿಸಿ ಈಗ ಏನಾರ ಡಿಗ್ರಿ ಇಲ್ಲಾಂದ್ರೆ ಮೆಡಿಕಲ್ ಕೋರ್ಸಸ್ ಹೊಂಟಿದ್ರಂದ್ರೆ ಇಲ್ಲಿ ನೀವು ನಿಮ್ಮ ಡಿಪ್ಲೊಮಾ ಮುಗಿಸಿನ ಹೋಗೋರಿಗೆ ಇಲ್ಲಿ ಟ್ವೆಲ್ತ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಯಾವ್ದು ಕೋರ್ಸ್ ಐತಲ್ಲ, ನಿಮ್ದು ಯಾವ ಸ್ಟ್ರೀಮ್ ಐತಲ್ಲ ಅದನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು, ನೀವು ಇನ್ನೇನು ಇಂಜಿನಿಯರಿಂಗ್, ಮೆಡಿಸಿನ್, ಆರ್ಟ್ಸ್, ಸೈನ್ಸ್, ಕಾಮರ್ಸ್ ನಿಮ್ದು ಯಾವ್ದು ಐತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ದು ಕೋರ್ಸ್ ಯಾವುದು ಅಂತ ಹಾಕೊಡ್ರಿ. ಇಲ್ಲಿ ನೀವು ಏನಾರ ಟ್ವೆಲ್ತ್ ಮುಗಿಸಿ ಈಗ MBBS ಮಾಡತ್ತಿದ್ರಂದ್ರೆ ಇಲ್ಲಿ MBBS ಹಾಕೊಡ್ರಿ. ಇಲ್ಲ ನೀವು BAMS ಮಾಡತ್ತೀರಂದ್ರೆ BAMS ಹಾಕೊಡ್ರಿ. ಇಲ್ಲ ನೀವು ಇಂಜಿನಿಯರಿಂಗ್ ಮಾಡತ್ತೀರಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಅಂತ ಹಾಕೋರಿ. ಆಮೇಲೆ ಕೋರ್ಸ್ ಡ್ಯೂರೇಷನ್, ನೀವೀಗ ಇಂಜಿನಿಯರಿಂಗ್ ಮಾಡ್ತಿದ್ರೆ 4 ಇಯರ್ಸ್, ಮೆಡಿಕಲ್ 5 ಇಯರ್ಸ್, 4.5 ಇಯರ್ಸ್, ಇಲ್ಲ ನೀವು 3 ಇಯರ್ಸ್ ಏನೋ ಕೋರ್ಸ್ ಮಾಡೋದು 3 ಇಯರ್ಸ್ ಅಂತ ಹಾಕೊಡ್ರಿ. ಅದಾದ ನಂತರ ನಿಮ್ದು ಇನ್ಕಮ್ ಎಷ್ಟೈತೆ ಅನ್ನೋದು ಇಲ್ಲಿ ನೋಡಿ ಹಾಕೊಡ್ರಿ. ಲೆಸ್ ದೆನ್ 50,000 ಇತ್ತಂದ್ರೆ 50,000, 50 to 1 lakh ಇದ್ರೆ 1 lakh ಅಂತ ಹಾಕೊಡ್ರಿ. ಇನ್ಕಮ್ ಅಷ್ಟೇ ಇಲ್ಲಿ ಅಪ್ಲೋಡ್ ಮಾಡ್ಕೊಡ್ರಿ. ಅದಾದ ನಂತರ ನೀವು ಇಲ್ಲಿ 12th ಮೇಲೆ ಅಪ್ಲೈ ಮಾಡತ್ತಿರಲ್ಲ, ಅದಕ್ಕೆ ಇಲ್ಲಿ ನಿಮ್ಮದು 12th ಡೀಟೇಲ್ಸ್ ಕೇಳ್ತೈತಿ. ಇಲ್ಲ ನೀವು 10th ಏನಾರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮ್ದು 10th ಡೀಟೇಲ್ಸ್ ಕೇಳ್ತೈತಿ. 10th ನಿಮ್ದು CBSE ಬೋರ್ಡ್ ಇದ್ರೆ CBSE ಬೋರ್ಡ್ ಹಾಕೋರಿ, ಇಲ್ಲ ಕರ್ನಾಟಕ ಸ್ಟೇಟ್ ಬೋರ್ಡ್ ಇದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಹಾಕ್ಕೊಡ್ರಿ. ಅದಾದ ನಂತರ ನಿಮ್ಮದು 10th ಪಾಸಿಂಗ್ ಇಯರ್, ಯಾವ ಇಯರ್ ಒಳಗೆ ನೀವು ಪಾಸ್ ಆಗ್ಯಾರ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ದು ಪರ್ಸೆಂಟೇಜ್ ಎಷ್ಟಾಗೈತಿ 10th ಅಂತ ಹಾಕ್ಕೊಂಡು ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿರಿ. ನೀವೇನಾರ ಇಲ್ಲಿ PUC ಅಂತ ಟಿಕ್ ಮಾಡ್ಕೊಂಡಿದ್ದೀರ ಅಂದ್ರೆ 12th ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಕೆಳಗಡೆ ನೀವು 12th ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿರಿ. 10th ಹಾಕಿದ್ದಂದ್ರೆ 10th ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿರಿ. ಅದಾದ ನಂತರ ನೀವೀಗ ಏನು ಅಡ್ಮಿಷನ್ ಯಾವ ಕೋರ್ಸ್ಗೆ ಅಡ್ಮಿಷನ್ ಮಾಡಿರಲ್ಲ ಆ ಅಡ್ಮಿಷನ್ಗೆ ಪ್ರೂಫ್ ಅಂತ ಇರ್ತೈತಿ. ಯಾವ ಪ್ರೂಫ್ ಅಂದ್ರೆ ಫೀ ರೆಸಿಟ್ ಇರ್ಬೋದು, ಇಲ್ಲ ಆಯ್ತಂದ್ರೆ ನಿಮ್ಮದು ಅಡ್ಮಿಷನ್ ಆರ್ಡರ್ ಕಾಪಿ ಆಗಿರ್ಬೋದು, ಪ್ರೂಫ್ನಲ್ಲಿ ಅಪ್ಲೋಡ್ ಮಾಡಿರಿ. ಅದಾದ ನಂತರ ಇಲ್ಲಿ ನಿಮ್ಮದು ಅದಾದ ನಂತರ ನಿಮ್ಮ ಫ್ಯಾಮಿಲಿ ಮೆಂಬರ್ ಒಳಗೆ ಯಾರು ಕರೆಂಟ್ಲಿ LIC ಕಡೆಯಿಂದ ಸ್ಕಾಲರ್ಶಿಪ್ ತೊಗೋತಾರೆ ಎಸ್ ಅಂತ ಹಾಕಿರಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕಿರಿ. ಅದಾದ ನಂತರ ಇಲ್ಲಿ ನಿಮ್ಮ ಇದು ಬಿಟ್ಟು ನೀವು LIC ಬಿಟ್ಟು ಮತ್ತು ಬೇರೆ ಯಾವ್ದಾರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರಿ ಅಂದ್ರೆ ಎಸ್ ಅಂತ ಹಾಕಿರಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕಿರಿ. ಅದಾದ ನಂತರ ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ನಿಮ್ಮದು IFSC ಕೋಡು, ಆಮೇಲೆ ನಿಮ್ಮದು ನೇಮ್ ಆಫ್ ದ ಬ್ಯಾಂಕು, ಇಲ್ಲ IFSC ಕೋಡ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಬ್ಯಾಂಕ್ ಡೀಟೇಲ್ಸ್ ಆಟೋಮೆಟಿಕ್ ತಳಗೆ ಫೆಚ್ ಆಗ್ತದೆ ಡೀಟೇಲ್ಸ್. ಅದಾದ ನಂತರ ಬ್ರ್ಯಾಂಚು, ಅಕೌಂಟ್ ನಂಬರು, ಆಮೇಲೆ ನಿಮ್ಮದು ಲಾಸ್ಟ್ ಡಿಜಿಟ್ 4 ಡಿಜಿಟ್ ಆಧಾರದ ಹಾಕ್ಬೇಕು. ಲಾಸ್ಟ್ 4 ಡಿಜಿಟ್ ಹಾಕಿ ಇಲ್ಲಿರೋಂಥ ಈ 3 ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಂಡು ಸಬ್ಮಿಟ್ ಕೊಡ್ರಿ. ಸಬ್ಮಿಟ್ ಕೊಡ್ತಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತೈತಿ. ಇನ್ನೊಂದಿಷ್ಟು ಜನ ಕೇಳತ್ತಿದ್ರೆ ಈ ಅಪ್ಲಿಕೇಶನ್ನ ಅಪ್ಲೈ ಮಾಡಿದ ಮೇಲೆ ಡಾಕ್ಯುಮೆಂಟ್ಸ್ ಎಲ್ಲಾರ ಕೊಡಬೇಕಾ ಅಂತಂದು ಅದೇ ಇಲ್ಲಿ ಮೆನ್ಷನ್ ಮಾಡಿದ್ದು ನೀವು ನೋಡ್ಬೋದಾ. ಇಲ್ಲೇನು ಹೇಳ್ಯಾರಂದ್ರೆ ರಿಸೀವ್ ಅಕ್ನಾಲೇಜ್ಮೆಂಟ್, ಯು ವಿಲ್ ರಿಸೀವ್ ಆನ್ ಇಮೇಲ್ ವಿತ್ ಆನ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ದ ಅಡ್ರೆಸ್ ಆಫ್ ದ ಡಿವಿಷನಲ್ ಆಫೀಸ್ ಫಾರ್ ದ ಫರ್ದರ್ ಕಮ್ಯುನಿಕೇಷನ್ ಅಂತ ಐತಿ. ನಿಮ್ಮಲ್ಲೇ ಊರಾಗ ಏನಾರ LIC ಆಫೀಸ್ ಇತ್ತ, ಇಲ್ಲಾಂದ್ರೆ ಡಿವಿಷನಲ್ ಆಫೀಸ್ ಏನಾರು ನಿಮ್ಮ ಊರೊಳಗೆ ಇತ್ತಂದ್ರೆ ಒಂದು ಸಲ ಹೋಗಿ ಈ ಥರ ನಾವು ಅಪ್ಲೈ ಮಾಡಿದ್ದೀವಿ ಸ್ಕಾಲರ್ಶಿಪ್ ಅಂತ ಹೇಳ್ರಿ. ಅವ್ರು ಏನಾರ ಇಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಾ, ನೀವು ಏನಾರು ಅಕ್ನಾಲೇಜ್ಮೆಂಟ್ ಕಾಪಿ ಕೊಡಬೇಕಂತಂದ್ರೆ ಅಲ್ಲಿ ಹೋಗಿ ನಿಮ್ದು ಅಕ್ನಾಲೇಜ್ ಕಾಪಿನ ಸಬ್ಮಿಟ್ ಮಾಡಬರ್ರಿ. ಕೊಡೋದಿಲ್ಲಪ್ಪ ಅಂತಂದ್ರೆ ಏನು ಅವಶ್ಯಕತೆ ಇಲ್ಲ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಈ ಚಾನಲ್ದಾಗ ಹಾಕ್ತಿರ್ತೀವಿ. ತಪ್ಪದೆ ನಮ್ಮ ಚಾನಲ್ನ ನೋಡ್ರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ.